ಮಂಡ್ಯ ಭಿನ್ನಮತ ಶಮನಕ್ಕೆ ಸಿದ್ದರಾಮಯ್ಯ ಸರ್ಕಸ್ ಮಾಡ್ತಾ ಇದ್ದಾರೆ. ಮಂಡ್ಯ ಕಾಂಗ್ರೆಸ್ ಮುಖಂಡರ ಜೊತೆ ಸಿದ್ದರಾಮಯ್ಯ ಅವರ ಸಭೆ ಮುಕ್ತಾಯ ಆಗಿದೆ. ದಿನೇಶ್ ಗುಂಡೂರಾವ್ ಹಾಗೇನೆ ಜಮೀರ್ ಅಹಮದ್ ಜೊತೆ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಮಂಡ್ಯ ಭಿನ್ನಮತ ಶಮನಕ್ಕೆ ಸಿದ್ದರಾಮಯ್ಯ ಅವರು ಅಖಾಡಕ್ಕಿಳಿದು ಸಭೆಯನ್ನ ನಡೆಸಿದ್ದಾರೆ. ಆ ಸಭೆ ಮುಕ್ತಾಯ ಆಗಿದೆ. ಇನ್ನು ಹಾಗಾದ್ರೆ ಸಭೆಯಲ್ಲಿ ಏನಾಗಿದೆ, ಸಭೆಯ ರಿಸಲ್ಟ್ ಏನು ಅನ್ನೋದು ಬಹಳ ಕುತೂಹಲ. ಸಿದ್ದರಾಮಯ್ಯ ಜೊತೆಗಿನ ಸಭೆ ವಿಫಲವಾಗಿದೆ ಅಂತ ಹೇಳಲಾಗ್ತಾ ಇದೆ. ನಾಳೆ ರಾತ್ರಿ ಮತ್ತೊಮ್ಮೆ ಸಿದ್ದರಾಮಯ್ಯ ಜೊತೆ ಸಭೆ ನಡೆಯುತ್ತೆ. ಸಿದ್ದರಾಮಯ್ಯ ಸಭೆಯೊಳಗೆ ಏನೆಲ್ಲ ಹಾಗಾದ್ರೆ ಇವತ್ತು ಚರ್ಚೆ ನಡೆಯಿತು ಅನ್ನೋದು ಬಹಳ ಇಂಪಾರ್ಟೆಂಟ್. ಚಲುವರಾಯಸ್ವಾಮಿ, ರಮೇಶ್ ಬಂಡಿಸಿದ್ದೇಗೌಡ ಹಾಗಾದ್ರೆ ಏನಂದ್ರು ಸಭೆಯಲ್ಲಿ? ಸಿದ್ದರಾಮಯ್ಯ ನಿವಾಸದಲ್ಲಿ ನಡೆದಂತ ಸಭೆಯಲ್ಲಿ ಮಂಡ್ಯ ಶಮನ ಹಾಗಾದ್ರೆ ಮಂಡ್ಯದ ಭಿನ್ನಮತ ಇತ್ತಲ್ಲ, ಅದು ಶಮನ ಆಗಿದ್ಯಾ? ಜೆಡಿಎಸ್ ಬೆಂಬಲಿಸುವಂತೆ ಖಡಕ್ ವಾರ್ನಿಂಗ್ ಅನ್ನ ಸಿದ್ದರಾಮಯ್ಯ ಅವರು ಈ ಸಭೆ ಮುಖಾಂತರ ಏನ್ ಅಸಮಾಧಾನಗೊಂಡಿದ್ದಾರೆ, ಭಿನ್ನಮತೀಯರಿದ್ದಾರೆ ಅವರಿಗೆ ಕೊಟ್ಟಿದ್ದಾರಾ? ಅವ್ರು ಹಾಗಾದ್ರೆ ಏನಂದ್ರು? ಸೊ ಇದು ಇಲ್ಲಿ ಬಹಳ ಚರ್ಚೆ ಆಗ್ತಿರುವಂತಹ ವಿಷಯ. ಮಂಡ್ಯದಲ್ಲಿ ಕಾಂಗ್ರೆಸ್ ನಾಯಕರೇ ಸಪೋರ್ಟಿವ್ ಆಗಿಲ್ಲ ಅಂತ ಜೆಡಿಎಸ್ ನಾಯಕರು ಪದೇ ಪದೇ ಹೇಳ್ತಾ ಇದ್ರು. ಅದರ ಇಂಪ್ಯಾಕ್ಟ್ ನೇರವಾಗಿ ಮೈಸೂರಿನ ಮೇಲೆ ಬಿದ್ದಿದೆ ಅಂತ ಇವತ್ತು ಅದಕ್ಕೋಸ್ಕರನೇ ಸಿದ್ದರಾಮಯ್ಯ ಅವರು ಅವ್ರ ನಿವಾಸದಲ್ಲೇ ಸಭೆಯನ್ನ ಮಾಡಿದ್ರು. ದಿನೇಶ್ ಗುಂಡೂರಾವ್ ಹಾಗೇನೆ ಜಮೀರ್ ಅಹಮದ್ ಎಲ್ಲ ಬಂದಿದ್ರು. ಇನ್ನೂ ಟೈಮ್ ಇದೆಯಲ್ಲ ಸರ್, 13ನೇ ತಾರೀಕು ಇನ್ನೂ ಬಹಳ ದಿವಸ ಇದೆ. ಇವತ್ತಿನ್ನೂ 7ನೇ ತಾರೀಕು ಸರ್. ಇನ್ನು 7 ಅಂದ್ರೆ 5 ದಿವಸ ಇದೆ ಸರ್. ನಮ್ದು ಏನು ಇಲ್ವಲ್ಲ ಸರ್, ನಮ್ದು ಏನು ಪಾತ್ರನೇ ಇರಲ್ಲ. ಕೇಳಿ, ನಮ್ಮ ಇಷ್ಟು ಜನದ ಪಾತ್ರನೇ ಇರಲ್ಲ, ಇಷ್ಟು ಜನದ ಏನೂ ಪಾತ್ರ ಇರಲ್ಲ. ಇಲ್ಲಿ ನಾನು ಏನು ಮಾತಾಡಿದ್ರು ಸರೋಗಲ್ಲ. ಇಷ್ಟು ಜನದ ಏನು ಪಾತ್ರ ಇರಲ್ಲ. ನಮ್ಮ ಪಾಡನಾಗಿದ್ದೀವಿ. ಚುನಾವಣೆ ಪಾಡ ಜಿಲ್ಲೆಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಅದರಲ್ಲಿ ಅವರು 8 ಜನ, 3 ಜನ ಮಂತ್ರಿ ಇದ್ದಾರೆ, 5 ಜನ ಶಾಸಕರು ಇದ್ದಾರೆ, ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಯಾರು ಯಾವ ವೇದಿಕೆ ಶೇರ್ ಮಾಡ್ಕೊಂಡಿಲ್ಲ, ಯಾವುದು ಭಾಷಣ ಮಾಡಿಲ್ಲ, ಅಥವಾ ಯಾವುದನ್ನು ಮತದಾರರ ಮುಂದೆ ಹೋಗಿ ಏನು ಇದು ಮಾಡಿಲ್ಲ, ಸಭೆ ಮಾಡಿಲ್ಲ, ಸಮಾರಂಭ ಮಾಡಿಲ್ಲ. ಅದರಿಂದ ನಮ್ಮ ಪಾತ್ರಗಳೇನು ಹೆಚ್ಚಿಗೆ ಇರಲ್ಲ. ಆಯ್ತು ಬಿಡಿ ಸರ್, ಅದು ಪಾರ್ಟಿ ನಮ್ಮ ಮಧ್ಯದಲ್ಲಿ ಇರುತ್ತೆ. ಹೌದು, ಅವ್ರು ಶಿಸ್ತಿನ ಕ್ರಮ ತಗೋತೀನಿ ಅಂತ ಅಂದವ್ರೆ. ಸೊ ನಮ್ಮ ನಾಯಕರು ನಮಗೊಂದು ಹೊಡೆದ್ರೆ ಅಥವಾ ಒಂದು ತಲೆ ಮೇಲೆ ಹೊಡೆದ್ರೆ ಅದು ಒಂದು ಆಶೀರ್ವಾದ ಅನ್ಕೋತೀವಿ. ಶಿಸ್ತಿನ ಕ್ರಮ ತಗೊಂಡ್ರೆ ಆಯ್ತು. ನಮ್ಮ ಪಾರ್ಟಿ ಶಿಸ್ತಿನ ಕ್ರಮ ನಮ್ಮಲ್ಲಿ ತಗೊಳ್ಳೋದ್ರಿಂದ ತಪ್ಪು ಅಂತ ನಾವೇನು ಹೇಳಕ್ಕಾಗತ್ತಾ? ನೋಡೋಣ, ಇನ್ನೂ ಟೈಮ್. ಈಗ ಆಲ್ರೆಡಿ ಸಿದ್ದರಾಮಯ್ಯ ಜೊತೆ ಮಾತಾಡಿದ್ದಾರೆ. ಮಂಡ್ಯದಲ್ಲಿ ಜೆಡಿಎಸ್ಗೆ ಸಪೋರ್ಟ್ ಮಾಡಬೇಕು ಅಂತ ಸಿದ್ದರಾಮಯ್ಯ ಅವರು ಖಡಕ್ ವಾರ್ನಿಂಗ್ ಅನ್ನ ಭಿನ್ನಮತೀಯರಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಇವತ್ತಿನ ಸಭೆ ವಿಫಲವಾಗಿದೆ ಅಂತ ಮೇಲ್ನೋಟಕ್ಕೀಗ ಗೊತ್ತಾಗ್ತಾ ಇದೆ. ನಾಳೆ ಮತ್ತೊಂದು ಸುತ್ತಿನ ಸಭೆ ಆಗುತ್ತೆ. ಮತ್ತೊಮ್ಮೆ ಭಿನ್ನಮತೀಯರನ್ನ ಕರೆದು ಸಿದ್ದರಾಮಯ್ಯ ಅವರು ಮಾತಾಡ್ತಾರೆ. ಸೊ ಮಂಡ್ಯ ಭಾಗದಲ್ಲಿ ಜೆಡಿಎಸ್ ಅವರಿಗೆ ಕಾಂಗ್ರೆಸ್ ಅವರೇ ಸಪೋರ್ಟಿವ್ ಆಗಿಲ್ಲ, ನಮ್ಮ ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ ಅಂತ ಜೆಡಿಎಸ್ ನಾಯಕರು ಪದೇ ಪದೇ ಆರೋಪವನ್ನ ಮಾಡ್ತಾನೆ ಬಂದಿದ್ರು. ಹಾಗಾದ್ರೆ ಸಭೆಯಲ್ಲಿ ಏನಾಯ್ತು? ಸಿಎಂ ಎಚ್ಡಿಕೆ ಮೇಲೆ ದೂರಿನ ಸುರಿಮಳೆಯನ್ನೇ ಸುರಿಸಲಾಗಿದೆ. ಪದೇ ಪದೇ ಸಿಎಂ ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ, ಬೆನ್ನಿಗೆ ಚೂರಿ ಹಾಕಿದೀವಿ ಅಂತ ಪದೇ ಪದೇ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ ಅಂತ ಭಿನ್ನಮತೀಯರು ಇದೀಗ ಆ ಸಭೆಯಲ್ಲಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರು ಏನು ನಮ್ಮನ್ನ ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ, ಜೊತೆಗೆ ನಮ್ಮ ಮೇಲೆ ಪದೇ ಪದೇ ದೂರ್ತಾರೆ. ಸೊ ಪದೇ ಪದೇ ಸಿಎಂ ನಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಬೆನ್ನಿಗೆ ಚೂರಿ ಹಾಕಿದೀವಿ ಅಂತ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಎಲ್ಲ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಹಂಗಾದ್ರೆ ನಾವು ಹೇಗೆ ನಿಖಿಲ್ ಪರ ಕೆಲಸ ಮಾಡಬೇಕು? ನಮ್ಮನ್ನ ಪದೇ ಪದೇ ಹೀಗೆ ಅವಮಾನಿಸಿದ್ರೆ ಹೆಂಗೆ ಅನ್ನೋ ಪ್ರಶ್ನೆಯನ್ನ ಸಭೆಯಲ್ಲಿ ಭಿನ್ನಮತೀಯರು ಕೇಳಿದ್ದಾರೆ. ನಮಗೂ ಗೌರವ ಇದೆ ಅಲ್ವಾ ಅಂತ ರೆಬಲ್ಸ್ ಸಭೆಯಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಿಎಂ ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ, ಅವಮಾನ ಮಾಡ್ತಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ನಾವು ಹೆಂಗೆ ನಿಖಿಲ್ ಪರ ಕೆಲಸ ಮಾಡೋದಕ್ಕಾಗುತ್ತೆ? ಇಷ್ಟೆಲ್ಲ ಅವಮಾನ ಮಾಡಿದಾರೆ ನಮ್ಗೆ, ಸಿಎಂಗೆ ಹಾಗಾದ್ರೆ ನಮ್ಮ ಮೇಲೆ ನಂಬಿಕೆ ಇಲ್ಲ ಆಗಿದೆ ಅಂತಾನೆ ಗೊತ್ತಾಗ್ತಿದೆ ಇವರ ಸ್ಟೇಟ್ಮೆಂಟ್ ಗಳ ಮುಖಾಂತರ. ನಾವ್ ಯಾಕೆ ಹಂಗಾದ್ರೆ ಮೇಲ್ ಬಿದ್ದು ಪ್ರಚಾರಕ್ಕೆ ಹೋಗ್ಬೇಕು, ಪ್ರಚಾರ ಮಾಡ್ಬೇಕು? ಅವರಾದ್ರೂ ಒಂದು ಮಾತು ಬನ್ನಿ, ಒಟ್ಟಿಗೆ ಬನ್ನಿ ಅಂತ ಕರ್ದಿಲ್ಲ ಯಾಕೆ ಅನ್ನೋ ಪ್ರಶ್ನೆಯನ್ನ ರೆಬಲ್ಸ್ ಮಾಡಿದ್ದಾರೆ. ಈಗೇನೋ ಕಷ್ಟಪಟ್ಟು ನಾವೇನೋ ಕೆಲಸ ಮಾಡ್ತೀವಿ, ಚುನಾವಣೆಯಲ್ಲಿ ಗೆದ್ದ ಮೇಲೆ ನಮ್ಮನ್ನ ಅವ್ರು ಕಣ್ಣೆತ್ತೂ ನೋಡಲ್ಲ ಅಂತ
ಸಿದ್ದರಾಮಯ್ಯ ಮುಂದೆ ತಮ್ಮ ಅಸಮಾಧಾನವನ್ನ ರೆಬಲ್ಸ್ ನಾಯಕರು ತೋಡ್ಕೊಂಡಿದ್ದಾರೆ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಜೊತೆಗೆ ಜೆಡಿಎಸ್ ನಾಯಕರು ಪದೇ ಪದೇ ಹೇಳ್ತಾ ಇದ್ರು, ಮಂಡ್ಯದಲ್ಲಿ ಒಂದಿಷ್ಟು ಜನ ಇದ್ದಾರೆ ಕಾಂಗ್ರೆಸ್ನವರು, ಅವ್ರು ನಮ್ಮ ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ ಅಂತ. ಸೊ ಹಿಂಗೆಲ್ಲ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟ ಮೇಲೆ ನಾವು ಹೆಂಗ್ ಹೋಗಿ ಅಲ್ಲಿ ಪ್ರಚಾರ ಮಾಡಕ್ಕಾಗತ್ತೆ? ನಮ್ಮನ್ನ ಪದೇ ಪದೇ ಅವಮಾನ ಮಾಡ್ತಿದ್ದಾರೆ. ಒಂದ್ ವೇಳೆ ಈಗ ನಾವು ಪ್ರಚಾರಕ್ಕೆ ಹೋದ್ವಿ, ನಾವಾಗೆ ಹೋದ್ವಿ ಅಂತಾನೆ ಇಟ್ಕೊಳ್ಳಿ, ಗೆದ್ದ ಮೇಲೆ ನಮ್ ಕಡೆ ಕಣ್ಣೆತ್ತು ಅವ್ರು ನೋಡಲ್ಲ. ಯಾಕೆ ಹಂಗಾರ ಹೋಗ್ಬೇಕು ನಾವು? ಮಂಡ್ಯದ ಪಾಡಿಗೆ ಬಿಟ್ಟು ಬಿಡ್ಲಿ ಅಂತ ಹೇಳಿದ್ದಾರೆ. ಕಾರ್ಯಕರ್ತರ ಜೊತೆ ಚರ್ಚಿಸಿ ನಮ್ಮ ನಿರ್ಧಾರ ಏನಿದೆ ಅದನ್ನ ನಾವು ತಿಳಿಸ್ತೀವಿ ಅಂತ ಸಿದ್ದರಾಮಯ್ಯ ಅವರಿಗೆ ಚಲುವರಾಯಸ್ವಾಮಿ ಅವರು ಈ ಸಭೆಯಲ್ಲಿ ಹೇಳಿದ್ದಾರೆ. ಒಂದು ಕಡೆ ತಮ್ಮ ಅಸಮಾಧಾನ ಏನಿದೆ, ಸೊ ತಮ್ಗೆ ಯಾವ ರೀತಿಯೆಲ್ಲ ಅವಮಾನ ಆಗಿದೆ, ಅಪಮಾನ ಆಗ್ತಾ ಇದೆ, ಕುಮಾರಸ್ವಾಮಿ ಅವರು ಹೆಂಗೆಲ್ಲ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದನ್ನು ಪ್ರಸ್ತಾಪ ಮಾಡಿ, ಸೊ ನೋಡೋಣ, ನಮ್ಮ ಕಾರ್ಯಕರ್ತರ ಜೊತೆ ನಾವು ಚರ್ಚೆ ಮಾಡ್ತೀವಿ, ಪ್ರಚಾರಕ್ಕೆ ಹೋಗ್ಬೇಕಾ ಬೆಂಬಲ ಕೊಡ್ಬೇಕಾ ಅನ್ನೋದ್ರ ಬಗ್ಗೆ ಎಲ್ಲ ನಾವು ನಿರ್ಧಾರವನ್ನ ತಿಳಿಸ್ತೀವಿ ಅಂತ ಸಿದ್ದರಾಮಯ್ಯ ಅವರಿಗೆ ಚಲುವರಾಯಸ್ವಾಮಿ ಅವರು ಸಭೆಯಲ್ಲಿ ಹೇಳಿದ್ದಾರೆ. ದೋಷಿಗಳ ಪಾಲಿಗೆ ಮಂಡ್ಯ ಮತ್ತಷ್ಟು ಕಗ್ಗಂಟಾಗ್ತಾ ಇದೆ. ಯಾಕಂದ್ರೆ ಮಂಡ್ಯದಲ್ಲಿ ಜೆಡಿಎಸ್ ನವರಿಗೆ ಕಾಂಗ್ರೆಸ್ ಅವರು ಸಪೋರ್ಟಿವ್ ಆಗಿ ನಿಲ್ತಿಲ್ಲ, ಒಳಗೆ ಈ ರೀತಿ ಚೂರಿ ಹಾಕ್ತಿದ್ದಾರೆ, ಕಾರ್ಯತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿಯನ್ನ ಸೋಲಿಸಬೇಕು ಅಂದ್ರೆ ಒಂದಿಷ್ಟು ಜನ ಕಾಂಗ್ರೆಸ್ನವರು ಒಂದ್ ಕಡೆ ಬಹಿರಂಗವಾಗಿ ಕಾರ್ಯಕರ್ತರು ಬರ್ತಾ ಇದ್ದಾರೆ, ಸುಮಲತಾ ಅವರಿಗೆ ಪ್ರಚಾರದಲ್ಲಿ ಬೆಂಬಲವಾಗಿ ನಿಲ್ತಾ ಇದ್ದಾರೆ. ಇನ್ನೊಂದ್ ಕಡೆ ಕಾಂಗ್ರೆಸ್ ನಾಯಕರೇ ಬೇಕು ಅಂತ ಈ ರೀತಿ ಮಾಡಿಸ್ತಾ ಇದ್ದಾರೆ, ಸುಮಲತಾ ಬೆನ್ನಿಗೆ ನಿಂತ್ಕೊಂಡು ಈ ರೀತಿ ಎಲ್ಲ ಕೆಲಸ ಮಾಡಿಸ್ತಿದ್ದಾರೆ ಅಂತ ಜೆಡಿಎಸ್ ಅವರು ಆರೋಪ ಮಾಡ್ತಾ ಇದ್ರು. ಸೊ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಈಗ ಚಲುವರಾಯಸ್ವಾಮಿ ಅವರು ಸಿದ್ದರಾಮಯ್ಯ ಮುಂದೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ತಮ್ಗೇನೆಲ್ಲ ಅಪಮಾನ ಆಗಿದೆ, ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಅಂತ. ಹಾಗಾದ್ರೆ ಸಭೆಯಲ್ಲಿ ಏನೆಲ್ಲ ಆಯ್ತು, ಇನ್ಸೈಡ್ ಮಾಹಿತಿಯನ್ನ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಜನಾರ್ದನ್ ಹೆಬ್ಬಾರ್, ಈಗ ತಮ್ಮ ಪ್ರಾಬ್ಲಮ್ ಏನಿದೆ ಅಂತ ರೆಬಲ್ಸ್ ಹೇಳಿದ್ದಾರೆ, ಇದಕ್ಕೆ ಸಿದ್ದರಾಮಯ್ಯ ಅವರ ಸೊಲ್ಯೂಷನ್ ಏನು? ಹಂಗಾದ್ರೆ ಈಗ ವಿಫಲ ಆಗಿದೆ ಅಂತಾನೆ ತಿಳ್ಕೊಬಹುದಾ ಈ ಸಭೆ? ಖಂಡಿತವಾಗಿಯೂ ಶರ್ಮಿತಾ, ಯಾಕಂದ್ರೆ ಸಾಕಷ್ಟು ಕುತೂಹಲ ಉಂಟು ಮಾಡಿದಂತ ಈ ಸಭೆ ಇದು. ಇವತ್ತಿನ ಸಭೆಯಲ್ಲಿ ಜೆಡಿಎಸ್ಗೆ ಅನುಕೂಲ ಆಗತ್ತೆ, ಮಂಡ್ಯದಲ್ಲಿ ಸಾಕಷ್ಟು ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡಲಾಗಿತ್ತು. ಯಾಕಂದ್ರೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆದಿತ್ತು. ಆದ್ರೆ ಸಭೆಯ ಬಳಿಕ ಗೊತ್ತಾಗಿದೆ ಅಂದ್ರೆ ಸಭೆ ಸಂಪೂರ್ಣ ವಿಫಲವಾಗಿದೆ. ಸಾಕಷ್ಟು ಸಮಸ್ಯೆಗಳನ್ನ ಇವರೇ ಅಲ್ಲಿನ ಕಾಂಗ್ರೆಸ್ ನಾಯಕರೇ ಎದುರಿಸ್ತಾ ಇದ್ದಾರೆ. ಜೆಡಿಎಸ್ ನವರೇ ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಬೆನ್ನಿಗೆ ಚೂರಿ ಹಾಕುವರು ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇಂಥವ್ರು ಈ ರೀತಿ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇದು ಕೇವಲ ಇವತ್ತಿನ ಮಾತುಗಳಲ್ಲ, ವಿಧಾನಸಭೆ ಚುನಾವಣೆ ಆದ ಬಳಿಕವಾಗಿ ಇವತ್ತಿನ ದಿನದವರೆಗೂ ಸಹಿತ ಅದೇ ರೀತಿ ನಡ್ಕೊಂಡು ಬಂದಿದ್ದಾರೆ. ಮೈತ್ರಿ ಸರ್ಕಾರ ಇದ್ರೂ ಸಹಿತ ಮಂಡ್ಯದಲ್ಲಿ ಮಾತ್ರ ಜೆಡಿಎಸ್ ನಾಯಕರು ಕಾಂಗ್ರೆಸ್ ನಾಯಕರ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ. ಈಗ ನಾವು ಹೋಗಿ ಅವರಿಗೆ ಪ್ರಚಾರಕ್ಕೆ ನಿಂತ್ಕೊಂಡ್ರೆ, ಒಂದು ವೇಳೆ ನಾಳೆ ದಿನ ನಿಖಿಲ್ ಗೆದ್ರೆ ಮತ್ತೆ ಅದೇ ಪರಿಸ್ಥಿತಿ ಮುಂದುವರಿಯುತ್ತೆ. ಅವ್ರು ನಮ್ಮ ಕಣ್ಣಿಟ್ಟು ಕೂಡ ತಿರುಗಿ ನೋಡಲ್ಲ. ಈಗ ನಾವು ಅವ್ರ ಪ್ರಚಾರಕ್ಕೆ ಹೋಗೋದು ಹೇಗೆ? ಈ ರೀತಿಯಾಗಿ ಇಷ್ಟು ದಿನ ಮಾತನ್ನ ಹೇಳಿಸ್ಕೊಂಡು ಈಗ ನಾವು ಅವರಿಗೆ ಜೊತೆಗೆ ನಿಲ್ಲೋದಕ್ಕೆ ಯಾವ ನೈತಿಕತೆ ನಾವು ಇಟ್ಕೊಂಡು ಹೋಗ್ಬೇಕು, ಅವರನ್ನ ಯಾವ ಆಧಾರದ ಮೇಲೆ ನಾವು ಸಪೋರ್ಟ್ ಮಾಡ್ಬೇಕು, ಸಪೋರ್ಟ್ ಮಾಡಿ ಮುಂದಿನ ದಿನದಲ್ಲಿ ಅವ್ರು ನಮ್ಮನ್ನ ಮತ್ತೆ ಅದೇ ರೀತಿಯಾಗಿ ನಡೆಸ್ಕೊಳ್ತಾರೆ. ಇಷ್ಟು ದಿನ ನಾವು ನೋಡ್ಕೊಂಡು ಬಂದಿದೀವಿ, ಈಗ ಈ ರೀತಿ ಮಾಡೋದು ಸರಿಯಲ್ಲ ಅಂತ ಹೇಳಿ ಹೇಳಿದ್ದಾರೆ. ಅಲ್ಲದೆ ಇನ್ನೊಂದು ವಿಚಾರವನ್ನ ಹೇಳಿದ್ದಾರೆ ಸ್ಪಷ್ಟವಾಗಿ, ನಮಗೂ ಕೂಡ ಕಾರ್ಯಕರ್ತರಿದ್ದಾರೆ, ಬೆಂಬಲಿಗರಿದ್ದಾರೆ, ಅವ್ರ ಜೊತೆ ನಾವು ಮಾತುಕತೆಯನ್ನ ಮಾಡ್ತೀವಿ, ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ನಾವು ಮುಂದಿನ ನಿರ್ಧಾರವನ್ನ ತೆಗೆದುಕೋಬೇಕಾಗತ್ತೆ. ಈಗ ತಕ್ಷಣಕ್ಕೆ ನಾವಿಲ್ಲಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಸಾಧ್ಯ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ನಮ್ಮನ್ನ ನಂಬ್ಕೊಂಡಿದ್ದವ್ರು, ನಮ್ಮನ್ನ ಬೆಂಬಲಿಸೋರು ಕೂಡ ಅವ್ರ ಜೊತೆ ನಾವು ಮಾತುಕತೆ ಮಾಡ್ಬೇಕಾಗತ್ತೆ. ಅವರು ಓಕೆ ಆದ್ರೆ ಮಾತ್ರ ಸಾಧ್ಯ ಆಗುತ್ತೆ. ನಾವು ಒಬ್ಬರೇ ಹೋಗಿ ಏಕಾಂಗಿಯಲ್ಲಿ ಹೋಗಿ ಸಪೋರ್ಟ್ ಮಾಡ್ತೀವಿ ಅಂದ್ರೆ ನಮ್ಮ ಬೆಂಬಲಿಗರು ಸಪೋರ್ಟ್ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇಲ್ಲ. ಆ ಕಾರಣಕ್ಕಾಗಿ ಅವ್ರೆಲ್ರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೋಬೇಕು. ದಿನೇ ದಿನೇ ಅವ್ರು ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ತಾರೆ. ಜೆಡಿಎಸ್ ನವರೆಲ್ಲರೂ ಕೂಡ ಎಲ್ಲಾ ಕಡೆಯಲ್ಲಿ, ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಬೆಂಬಲಿತರ ಕಾರ್ಯಕರ್ತರು ಎಲ್ಲರ ಮೇಲೂ ಕೂಡ ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಏಕಾಂಗಿಯಾಗಿ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೀವು ಕರೆದಿದ್ದೀವಿ ಅನ್ನೋ ಕಾರಣಕ್ಕಾಗಿ ಸಭೆಗೆ ಬಂದಿದ್ದೀವಿ, ನಿಮ್ಮ ಮೇಲೆ ಗೌರವ ಇಟ್ಟು ಬಂದಿದ್ದೀವಿ. ಆದ್ರೆ ಜೆಡಿಎಸ್ ಮಂಡ್ಯದಲ್ಲಿ ಇದೇ ರೀತಿ ನಡ್ಕೊಳ್ತಾ ಇದೆ. ಮುಖ್ಯಮಂತ್ರಿಗಳು ದಿನಕ್ಕೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನೇರವಾಗಿ ನಮ್ಮನ್ನೇ ಟಾರ್ಗೆಟ್ ಮಾಡಿ ಬೆನ್ನಿಗೆ ಚೂರಿ ಹಾಕೋರನ್ನ ಪದಗಳನ್ನ ಬಳಸಿ ನಮ್ಮನ್ನೇ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ. ಈಗೇನೋ ಕಷ್ಟಪಟ್ಟು ಕೆಲಸ ಮಾಡ್ಬಿಟ್ರೆ ನಾಳೆ ದಿನ ಮತ್ತೆ ಅದೇ ಸ್ವಭಾವ. ನಾವು ಇವತ್ತಿಂದಲ್ಲ ಹಿಂದಿನಿಂದನೂ ಕೂಡ ಅವ್ರ ಸ್ವಭಾವನ ನೋಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಮಂಡ್ಯದಲ್ಲಿ ಕಾಂಗ್ರೆಸ್ನ ನಮ್ಮ ಕಾರ್ಯಕರ್ತರನ್ನ, ನಮ್ಮ ಬೆಂಬಲಿಗರ ಜೊತೆ ಕುತ್ಕೊಂಡು ಮಾತಾಡಿ ಆ ನಂತರದಲ್ಲಿ ನಾವು ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅನ್ನೋ ಮಾತನ್ನ ಇವತ್ತು ಸಿದ್ದರಾಮಯ್ಯವರಿಗೆ ನೇರವಾಗಿ ಕಾಂಗ್ರೆಸ್ನ ಎಲ್ಲ ಅಸಂಧಾನಿತ ಪ್ರಮುಖ ಮುಖಂಡರೆಲ್ಲೂ ಕೂಡ ಹೇಳಿದ್ದಾರೆ. ಆ ಕಾರಣದಿಂದಾಗಿ ಸಭೆ ಇವತ್ತು ಸಂಪೂರ್ಣವಾಗಿ ಒಂದ್ ಕಡೆ ಸಿದ್ದರಾಮಯ್ಯ ಅವರಿಗೆ ನಿಜಕ್ಕೂ ಇದೊಂಥರ ಟಾಸ್ಕ್. ಯಾಕಂದ್ರೆ ಮಂಡ್ಯದಲ್ಲಿ ಇವ್ರು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಮೈಸೂರಲ್ಲಿ ಜೆಡಿಎಸ್ ಸಪೋರ್ಟ್ ಸಿಗೋದಿಲ್ಲ ಅಂತ ನೇರವಾಗಿ ಅವ್ರು ಹೇಳಿರೋದ್ರಿಂದ ಸೊ ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ತಾರೆ ಅಂತ ಈಗ ನಾಳೆ ತನಕ ಬಹುಶಃ ಟೈಮ್ ತಗೊಂಡಿದ್ದಾರೆ ಚಲುವರಾಯಸ್ವಾಮಿ ಅವರು. ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡ್ತೀವಿ ಅಂತ. ನಾಳೆ ಮತ್ತೆ ಸಭೆ ಇದೆಯಲ್ಲ? ಹೌದು, ಆದ್ರೆ ಇವತ್ತಿನ ಸಭೆ ಅಪೂರ್ಣ ಆಗಿದೆ. ನಮ್ಮ ಬೆಂಬಲಿಗರ ಜೊತೆ ಮಾತಾಡ್ತೀವಿ, ನಂತರದಲ್ಲಿ ತೀರ್ಮಾನ ತಗೋತೀವಿ ಅಂತ ಹೇಳಿ ಕಾಂಗ್ರೆಸ್ ಮುಖಂಡರೆಲ್ಲರೂ ಕೂಡ ಹೇಳಿರುವಂತ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಬಳಿಯಲ್ಲಿ ಈ ಸಭೆ ನಾಳೆಗೆ ಹೋಗಿದೆ. ಅಂದ್ರೆ ಇವತ್ತು ಅಪೂರ್ಣ ಆಗಿದೆ, ನಾಳೆ ಇವ್ರ ಜೊತೆಲಿ ಮಾತಾಡ್ತಾರೆ. ಸಿದ್ದರಾಮಯ್ಯನವ್ರ ಜೊತೆ ಮತ್ತೆ ಮಾತುಕತೆ ನಡೆಸಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರಿಗೆ ಬಿಸಿ ತುಪ್ಪಾಗಿದೆ ಈ ಒಂದು ವಿಚಾರ. ಯಾಕಂದ್ರೆ
ಮೈಸೂರಿನಲ್ಲಿ ಜೆಡಿಎಸ್ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿ ಕಾಂಗ್ರೆಸ್ ಸಪೋರ್ಟ್ ಅನ್ನ ಕೊಡಿಸಲೇಬೇಕಾಗಿದೆ. ಆದ್ರೆ ಕಾಂಗ್ರೆಸ್ ಸಪೋರ್ಟ್ ಅನ್ನ ಕೊಡಿಸಲಿಕ್ಕೆ ಇಲ್ಲಿ ಮುಖ್ಯಮಂತ್ರಿಗಳಾದಿಯಾಗಿ ಜೆಡಿಎಸ್ ನ ನಾಯಕರೆಲ್ಲರೂ ಕೂಡ ನೇರವಾಗಿ ಕಾಂಗ್ರೆಸ್ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ. ಈ ಕಾರಣಕ್ಕಾಗಿ ಹೇಗೆ ಇದನ್ನ ಸಂಧಾನ ಮಾಡುವುದು ಅನ್ನೋ ವಿಚಾರ ಸಿದ್ದರಾಮಯ್ಯನವರಿಗೆ ದೊಡ್ಡ ಸಮಸ್ಯೆಯಾಗಿ ಕಾಡಿದೆ. ಆ ಕಾರಣಕ್ಕಾಗಿ ನಾಳೆ ದಿನ ಇವತ್ತು ಸಭೆ ಅಪೂರ್ಣ ಆಗಿದೆ ಮತ್ತು ವಿಫಲ ಆಗಿದೆ. ಒಂದು ರೀತಿಯಲ್ಲಿ ಯಾವುದೇ ರೀತಿಯ ಫಲಿತಾಂಶ ಬಂದಿಲ್ಲ, ಸಪೋರ್ಟ್ ಮಾಡ್ತಾರೆ ಬಿಡ್ತಾರೆ ಅನ್ನೋದು. ಮಂಡ್ಯದಲ್ಲಿ ಅವರು ಕಾಂಗ್ರೆಸ್ ಮುಖಂಡರ ಜೊತೆಲಿ ಇತರ ಕಾರ್ಯಕರ್ತರ ಜೊತೆಲಿ ಮಾತುಕತೆ ಮಾಡಿದ ನಂತರದಲ್ಲಿ ನಾಳೆ ಸಿದ್ದರಾಮಯ್ಯನವ್ರ ಜೊತೆ ಮಾತಾಡಿದಾಗ ಅದರ ಫಲಿತಾಂಶ ಏನು ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯನವರಿಗೂ ಕೂಡ ನೀವು ಹೇಳಿದಾಗೆ ದೊಡ್ಡ ಟಾಸ್ಕ್ ಇದೆ. ಯಾಕಂದ್ರೆ ಇವ್ರನ್ನ ಇಲ್ಲಿ ಸಪೋರ್ಟ್ ತಗೋಬೇಕು ಅಂದ್ರೆ ಅಲ್ಲಿ ಮೈಸೂರಿನಲ್ಲಿ ಇವ್ರು ಜೆಡಿಎಸ್ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿ ಕಾಂಗ್ರೆಸ್ ಸಪೋರ್ಟ್ ಕೊಡಿಸಲೇಬೇಕಾಗಿದೆ. ಈಗ ಅದು ಅಸಾಧ್ಯ ಅನ್ನುವಂತ ಒಂದು ಸನ್ನಿವೇಶ ಸದ್ಯಕ್ಕೆ ಕಾಣ್ತಾ ಇದೆ. ಕೈ ನಾಯಕರ ಎಲ್ಲಾ ಬೇಡಿಕೆಯನ್ನ ಈಡೇರಿಸಿದ್ರು ಮುಂದೆ ಅನ್ನುವಂತ ಪ್ರಶ್ನೆ ಬರುತ್ತೆ. ಆ ಕಾರಣಕ್ಕಾಗಿನೇ ತುಂಬಾ ಜಟಿಲವಾಗಿದೆ. ನಾಳೆ ದಿನ ಇದು ಮತ್ತೆ ಚರ್ಚೆಯಾಗಿ ಅಂತಿಮ ತೀರ್ಮಾನ ಆಗುವಂತ ಸಾಧ್ಯತೆ ಇದೆ. ಸದ್ಯದ ಪರಿಸ್ಥಿತಿಯಲ್ಲಂತೂ ಜೆಡಿಎಸ್ಗೆ ಮಂಡ್ಯದಲ್ಲಿ ಕೈ ನಾಯಕರ ಸಪೋರ್ಟ್ ಇಲ್ಲ ಅನ್ನೋದು ಇವತ್ತಿನ ಮೀಟಿಂಗ್ ನಲ್ಲಿ ಪಕ್ಕಾಗಿದೆ. ಓಕೆ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಸಭೆ ಆದ್ಮೇಲೆ ಚಲುವರಾಯಸ್ವಾಮಿ ಅವರು ಮಾಧ್ಯಮದ ಮುಂದೆ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಇನ್ನೂ ಟೈಮ್ ಇದೆಯಲ್ಲ ಸರ್, 13ನೇ ತಾರೀಕು ಇನ್ನೂ ಬಹಳ ದಿವಸ ಇದೆ. ಇವತ್ತಿನ್ನೂ 7ನೇ ತಾರೀಕು ಸರ್. ಇನ್ನು 7 ಅಂದ್ರೆ 5 8 5 ದಿವಸ ಇದೆ ಸರ್. ನಮ್ದು ಏನು ನಿಲ್ವಿಲ್ಲ ಸರ್, ನಮ್ದು ಏನು ಪಾತ್ರನೇ ಇರಲ್ಲ. ಕೇಳಿ ನಮ್ಮ ಇಷ್ಟು ಜನದ್ದು ಪಾತ್ರನೇ ಇರಲ್ಲ. ಇಷ್ಟು ಜನದ ಏನೂ ಪಾತ್ರ ಇರಲ್ಲ. ಇಲ್ಲಿ ನಾನು ಏನು ಮಾತಾಡಿದ್ರು ಸರೋಗಲ್ಲ. ಇಷ್ಟು ಜನದ ಏನು ಪಾತ್ರ ಇರಲ್ಲ. ನಮ್ಮ ಪಾಡನಾಗಿದ್ದೀವಿ. ಚುನಾವಣೆ ಪಾಡ ಜಿಲ್ಲೆಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಅದರಲ್ಲಿ ಅವರು 8 ಜನ, 3 ಜನ ಮಂತ್ರಿ ಇದ್ದಾರೆ, 5 ಜನ ಶಾಸಕರಿದ್ದಾರೆ, ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಯಾರು ಯಾವ ವೇದಿಕೆ ಶೇರ್ ಮಾಡ್ಕೊಂಡಿಲ್ಲ, ಯಾವುದು ಭಾಷಣ ಮಾಡಿಲ್ಲ, ಅಥವಾ ಯಾವುದನ್ನು ಮತದಾರರ ಮುಂದೆ ಹೋಗಿ ಏನು ಇದು ಮಾಡಿಲ್ಲ, ಸಭೆ ಮಾಡಿಲ್ಲ, ಸಮಾರಂಭ ಮಾಡಿಲ್ಲ. ಅದರಿಂದ ನಮ್ಮ ಪಾತ್ರಗಳೇನು ಹೆಚ್ಚಿಗೆ ಇರಲ್ಲ. ಆಯ್ತು ಬಿಡಿ ಸರ್, ಅದು ಪಾರ್ಟಿ ನಮ್ಮ ಮಧ್ಯದಲ್ಲಿ ಇರುತ್ತೆ. ಹೌದು, ಅವ್ರು ಶಿಸ್ತಿನ ಕ್ರಮ ತಗತೀನಿ ಅಂತ ಅಂದವ್ರೆ. ಸೊ ನಮ್ಮ ನಾಯಕರು ನಮಗೊಂದು ಹೊಡೆದ್ರೆ ಅಥವಾ ಒಂದು ತಲೆ ಮೇಲೆ ಹೊಡೆದ್ರೆ ಅದು ಒಂದು ಆಶೀರ್ವಾದ ಅನ್ಕೋತೀವಿ. ಶಿಸ್ತಿನ ಕ್ರಮ ತಗೊಂಡ್ರೆ ಆಯ್ತು. ನಮ್ಮ ಪಾರ್ಟಿ ಶಿಸ್ತಿನ ಕ್ರಮ ನಮ್ಮಲ್ಲಿ ತಗೊಳ್ಳೋದ್ರಿಂದ ತಪ್ಪು ಅಂತ ನಾವೇನು ಹೇಳಕ್ಕಾಗತ್ತಾ?